ರಾಮನಗರದಲ್ಲಿ ಪಾದಯಾತ್ರೆ ವಿರುದ್ಧವಾಗಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈಗ ಜನರಲ್ಲಿ ಹೆಂಗಿರುತ್ತೆ? ನೋಡ್ರಿ, ಅವ್ರ ಪಾದಯಾತ್ರೆಗೆ ಏನಾದ್ರು ಒಂದು ಅರ್ಥ ಇದ್ದಿದ್ರೆ, ಇಲ್ಲ ಏನಾದ್ರು ವಿಷಯ ಇದ್ದಿದ್ರೆ ಅವರು ಪಾದಯಾತ್ರೆ ಮಾಡಲಿ. ಏನು ವಿಷಯ ಇದೆ? ಅವರು ಮಾಡಿರೋಂಥ ಹಗರಣಗಳನ್ನ ಬಯಲಿಗೆ ಎಳೆದುಕೊಳ್ಳಲಿಕ್ಕೆ ಈ ಹಗರಣಗಳನ್ನ ಜನರಿಗೆ ಪ್ರಚಾರ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ನಾವೆಲ್ಲ ಹೇಳಿದ್ದೇವೆ, ಏನಾದ್ರು ಒಂದು ಹೊಸದಾಗಿ ಏನಾದ್ರು ನಮ್ಮಲ್ಲಿ ಹಗರಣಗಳಾಗಿದ್ರೆ ಅದನ್ನು ಹೇಳಿದ್ವಿ. ಎಲ್ಲ ಇದೆ, ಅದಕ್ಕೆ ನಾವು ಅವ್ರದ್ದೇನೇನು ಹಗರಣಗಳಿದೆ ಅದನ್ನೆಲ್ಲ ಪ್ರಶ್ನೆ ಕೇಳ್ತೀವಿ. ಅವರು ನಾಳೆಯಿಂದ ಅವ್ರು ಉತ್ತರ ಕೊಡಲಿ. ಒಂದೊಂದು ದಿನಕ್ಕೆ ಒಂದು 3-4 ಪ್ರಶ್ನೆ ಕೇಳ್ತೀವಿ, ವಿಚಾರ ಇಡ್ತೀವಿ, ಅವರು ಅದಕ್ಕೆ ಉತ್ತರ ಕೊಡಲಿ. ಸೊ ನಮ್ಮದು ಕಾರ್ಯಕ್ರಮ ಇದೆ. ಸೊ ಈಗ ಜನತಾದಳದ ಬೇಸ್ ಹೊಂಟೋಯ್ತಿದ್ದು, ಅದನ್ನು ಅವರು ಉಳಿಸ್ಕೊಳಕ್ಕೆ ಹೋದ್ರು. ತಿರ್ಗಿ ಅವ್ರಿಗೇನೋ ಎದುರಿಸಿ ಬದರಿಸಿ ಈಗ ಅದು ಒಟ್ಟಿಗೆ ಸೇರಿ ಮಾಡ್ತೀವಿ ಅಂತ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಅದು ಅವ್ರು ಬಿಟ್ಟಿದ್ದು ವಿಚಾರ. ಅವ್ರನ್ನೇ ಕೇಳ್ಕೋಬೇಕು ನೀವು, ನಮ್ಗೇನು ಗೊತ್ತು? ಅವ್ರನ್ನೇ ಕೇಳ್ಕೋಬೇಕು ನೀವು. ನಮ್ಗೆ ಕೇಳಿದ್ರೆ ಏನು ಹೇಳ್ತಾರೆ? ಈಗ ಆಯ್ತಪ್ಪ, ಈಗ ಅವ್ರಿಬ್ರು ಸೇರಿ ನಾವು ಹೇಳೋಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಸಾಕು. ಏನೇನೇ ನಾವು ಫಸ್ಟ್ ಇದಕ್ಕೆ ಏನು ಹೇಳ್ಬೇಕು, ಫಸ್ಟ್ ನಮ್ಗೆ ನೀವು ಮಾಡೋ ಯಾತ್ರೆಗೆ ಉತ್ತರ ಕೊಡಿ ಅಂತ ಕೇಳ್ತೀವಿ. ಅದು ಏಂತಕ್ಕೆ ಅಂತ, ನಿಮ್ದು ಹಿಂಗಿದೆ, ನಿಮ್ಮ ಕಾಲದ ಹಿಂಗಿದೆ, ನೀವು ಇಂಥ ಕೆಲಸ ಎಲ್ಲ ಮಾಡಿದ್ದೀರಿ ಅನ್ನೋದು ಅವ್ರಿಗೆ ನಾವು ತಿಳಿಸ್ತೀವಿ. ಅವ್ರು ಉತ್ತರ ಕೊಡಲಿ. ಆಮೇಲೆ ನೆಕ್ಸ್ಟ್ ನಮ್ಮದು ಇಡೀ ರಾಜ್ಯದ ಸಂಘಟನೆ ನಾವು ಹೊಸ ರೂಪನ ತೋರಿಸ್ತೀವಿ. ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ ಸರ್, ಇಡಿ ನನ್ನ ಮೇಲೆ ದಾಳಿ ಮಾಡ್ಲಿಕ್ಕೆ ಸಿದ್ಧತೆ ಮಾಡ್ಕೊತಾ ಇದೆ, ನಾನು ಕಾಫಿ ಬಿಸ್ಕೆಟ್ ಇಟ್ಕೊಂಡು ಕಾಯ್ತಾ ಇದ್ದೀನಿ ಬರ್ಲಿ ಅವರು ಅಂತೇಳಿ, ಎಲ್ಲ ಸಿದ್ಧತೆಗಳು ನಡೀತಾ ಇದೆ, ನನಗೆ ಮಾಹಿತಿ ಇದೆ. ನನಗೆ ಆ ಮಾಹಿತಿ ಈಗ ನಡೀತಾ ಇರೋದೆಲ್ಲ ನೀವು ನೋಡ್ತಾ ಇದ್ದೀರಲ್ಲ. ಯಾರು ಆಫೀಸರ್ ಕರ್ಕೊಂಡೋಗಿ ಸಿ ಎಮ್ ಹೆಸರು ಹೇಳು ಅಂತ ಹೇಳೋದು, DK ಹೆಸರು ಹೇಳುವಂಥದ್ದು, ಇನ್ನೊಂದು ಹೆಸರು ಹೇಳೋದು, ಇವೆಲ್ಲ ನೋಡ್ತಾ ಇದ್ದೀರಲ್ಲ. ನಾನು ನಂದೊಂದು ಪಟ್ಟಿ ಇದೆ, CBI ಏನೇನು ಮಾಡ್ತಾ ಇದೆ, ಏನೇನು ಎತ್ತ, ಅವ್ರು ಏನು FIR ಹಾಕಿದ್ದಾರೆ, ಅದೆಲ್ಲ ನಾನು ನಿಧಾನಕ್ಕೆ ಮಾತಾಡ್ತೀನಿ ಅದನ್ನೇ.